ಅತ್ತೆ ಏನತ್ತೆ ನೀವು ಮತ್ತೆ ಮತ್ತೆ ಇಷ್ಟೊಂದು ಕೋಪ ಮಾಡ್ಕೋತಾನೆ ಇದ್ದೀರಲ್ಲ. ಅಲ್ಲ ಅತ್ತೆ, ಅವಳೇನೋ ಮಿಡಲ್ ಕ್ಲಾಸಿಂದ ಬಂದಿರೋಳು, ಅದಕ್ಕೆ ಮಿಡಲ್ ಕ್ಲಾಸ್ ಥರನೇ ಎಲ್ಲ ಜಗಳಗಳು ಅದು ಇದೆಲ್ಲ ಆಡ್ತಾ ಇರ್ತಾಳೆ. ಅದೇ ನೀವು MLA ಹೆಂಡತಿ, ನೀವು ಅವಳ ಲೆವೆಲ್ಗೆ ಇಳಿದು ಜಗಳ ಆಡಿದ್ರೆ ಹೇಗಿರುತ್ತೆ ಹೇಳಿ? ನೋಡಿ ಅತ್ತೆ, ಈ ಸಣ್ಣ ಜನಕ್ಕೆ ದೊಡ್ಡವರಾಗೋದು ಗೊತ್ತೇ ಇರಲ್ಲ. ಅವ್ರು ಮಾಡೋ ಕೆಲಸಗಳು, ಮಾತಾಡೋ ಭಾಷೆ ಎಲ್ಲನೂ ಸಣ್ಣದಾಗೇ ಇರುತ್ತೆ. ಅವ್ರ ಯೋಚನೆನೂ ಅಷ್ಟೇ ಸಣ್ಣದಾಗೇ ಇರುತ್ತೆ. ಅದೇ ನಿಮ್ಮನ್ನ ನೋಡಿ ಎಂಥ ಗೌರವ ಇದೆ, ಎಂಥ ಘನತೆ ಇದೆ. ಅದನ್ನೆಲ್ಲ ನೀವು ಇಂಥ ಸಣ್ಣ ಜನದ ಜೊತೆ ಮಾತಾಡಿ ಜಗಳ ಆಡಿ ಕಳ್ಕೊಳ್ಳೋದು ಒಳ್ಳೇದಲ್ಲ ಅನ್ಸುತ್ತೆ ಅತ್ತೆ. ಹೇಳ ಸುಲಭ ನೀಲು, ಆದರೆ ಅವಳು ಈ ಮನೆಗೆ ಮಾಡಿರೋ ಅನ್ಯಾಯನ ನನ್ನ ಕೈಲಿ ಮರೆಯೋಕ್ಕಾಗ್ತಾ ಇಲ್ಲ. ಅತ್ತೆ, ಅವಳು ತುಂಬಾನೇ ಕಿಲಾಡಿ. ಬೇಕು ಅಂತಾನೆ ಇಂಥ ಸಿಚುಯೇಷನ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೋತಾಳೆ. ನಿಮಗೆ ಕೋಪ ಬರುತ್ತೆ ಅಂತ ಅವಳು ಗೊತ್ತಿರುತ್ತೆ. ಅದೇ ನೀವು ಹೋಗಿ ಅವಳ ಹತ್ರ ಜಗಳ ಮಾಡೋದಕ್ಕೆ ಅಂತ ಹೋದಾಗ ಅವಳು ಮಳ್ಳಿ ಥರ ಸೈಲೆಂಟ್ ಆಗಿಬಿಡ್ತಾಳೆ. ಆಗ ನೀವು ಜಗಳ ಆಡಿಕೊಂಡು ಮನೆಯವ್ರ ಮುಂದೆ ಎಲ್ಲ ನೀವೇ ಕೆಟ್ಟವರು ಅಂತ ಅನಿಸ್ಕೋಬೇಕು. ಇದು ಅವಳಿಗಿರೋ ಪ್ಲ್ಯಾನು. ನೀವು ಅವಳ ಪ್ಲ್ಯಾನ್ ವರ್ಕ್ ಆಗೋದಕ್ಕೆ ಬಿಟ್ಬಿಟ್ಟು ಅವಳ ಜೊತೆನೇ ಹೋಗಿ ಜಗಳ ಆಡಿದ್ರೆ ಆಮೇಲೆ ಏನಾಗುತ್ತೆ ಹೇಳಿ? ಮನೆಯವ್ರ ದೃಷ್ಟಿಲ್ಲ ನೀವು ಕೆಟ್ಟವರಾಗ್ತೀರಾ, ಮುಖ್ಯವಾಗಿ ನಿಮ್ಮ ಆರೋಗ್ಯ ಹಾಳಾಗುತ್ತೆ. ಅವಳಿಗೆ ಬೇಕಾಗಿರೋದು ಇದೆ. ಯಾಕೆಂದ್ರೆ ನೀವೊಂದ್ಸಲಿ ಹುಷಾರ್ ತಪ್ಪಿ ಮಲ್ಕೊಂಡ್ರೆ ಈ ಮನೆಯಲ್ಲಿ ಮಹಾರಾಣಿಯಾಗಿ ಅವಳು ಮೆರಿಬೋದಲ್ವಾ? ನಿಜನೇ, ಕೆಸರ ಮೇಲೆ ಕಲ್ಲು ಹಾಕಿ ಮುಖದ ಮೇಲೆ ಸಿಡಿಸ್ಕೊಂಡ್ರಂತೆ ಆ ಥರ. ಆದರೆ ನಮ್ಮ ನೆಮ್ಮದಿನ ಹಾಳು ಮಾಡಿ ಅವಳು ಮಾತ್ರ ಆರಾಮಾಗಿದ್ದಾಳೆ. ಅದೇ ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಯಾಕಮ್ಮಿ ಹಿಂಗಾಡಿಯೇ? ನಾನೇನ್ರಿ ಆಡ್ದೆ? ಅಲ್ಲ, ಮನೆಯಲ್ಲಿ ಒಸಿ ನೆಮ್ಮದಿಯಾಗಿರೋದು ಕಲಿ. ಯಾಕೋ ನೀನು ಮೊದಲ ಥರ ಇಲ್ಲ, ಎಲ್ಲ ಇಸಕ್ಕೂ ಸುಮ್ಮನೆ ಕೋಪ ಮಾಡ್ಕೊತಾ ಇದ್ಯಾ. ಈ ಕೋಪ ತಾಪನೆಲ್ಲ ಕಮ್ಮಿ ಮಾಡ್ಕೊ, ಒಸಿ ನೆಮ್ಮದಿಯಾಗಿರೋದನ್ನ ಕಲಿ. ಹೂ ಕಣವ, ಯಾಕೆ ಹಿಂಗೆ ಸುಮ್ಮನೆ ಕೋಪ ಮಾಡ್ಕೊಂಡಿಯೇ? ಆಮೇಲೆ BP ಬಂದ್ರೆ ಏನು ಮಾಡೋದು ಅಂತೀನಿ. ಹೌದು ಕಣ, ನನ್ನ BP ಶುಗರ್ ಎಲ್ಲ ಬರುತ್ತೆ. ಬಂದಿದ್ದಾಳೆ, ಒಳಗೆ ಬರೋಕ್ಕೆ ಇಷ್ಟ ಇಲ್ಲದೆ ಹೊರಗೆ ನಿಂತಿದ್ದಾಳೆ. ಹೌದಾ, ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಹಲೋ, ಈ ಡ್ರಾಮಾ ಎಲ್ಲ ಮಾಡಬೇಡಿ. ನಾವು ಬಂದಿರೋದು ನಿಮ್ಮ ಔತಣ ಸ್ವೀಕಾರ ಮಾಡೋಕ್ಕಲ್ಲ, ನಮ್ಮ ಖುಷಿನ ಕರ್ಕೊಂಡು ಹೋಗೋಕ್ಕೆ. ಎಲ್ಲಿದ್ದಾಳೆ ಅವಳು? ಕಳಿಸಿ ನಮ್ಮ ಜೊತೆ. ಏನು, ಖುಷಿನ್ ಕರ್ಕೊಂಡು ಹೋಗ್ಬೇಕಾ? ಏನ್ ಹೇಳ್ತಿದ್ದೀರಾ? ಹಾ, ನಿಮ್ಮ ಕಿವಿ ಸರಿಯಾಗಿ ಕೇಳಿಸಲ್ಲ ಅನ್ಸುತ್ತೆ. ನಾನು ಹೇಳ್ತಿರೋದು ಖುಷಿನ ನಮ್ಮ ಜೊತೆ ಕಳಿಸ್ಕೊಡಿ ಅಂತ. ಏನ್ ಮಾತಾಡ್ತಿದ್ದೀರಾ ನೀವು? ಖುಷಿನ ನಿಮ್ ಜೊತೆ ಕಳಿಸ್ಕೊಡೋದಿಲ್ಲ ಅಂತ ನಾವು ಅವತ್ತೇ ಹೇಳಿದೀವಲ್ಲ, ಮತ್ತೆ ಯಾಕೆ ಬಂದಿದ್ದೀರಾ? ನಮ್ಮ ಮನೆ ಮಗು ನಮ್ಮ ಮನೆಗೆ ಬರೋವರೆಗೂ ನಾವಿಲ್ಲಿಗೆ ಬರ್ತಾನೆ ಇರ್ತೀವಿ. ಅದೆಲ್ಲ ಆಗಲ್ಲಪ್ಪ. ಈಗಾಗ್ಲೇ ಒಂದ್ಸಲ ನಾವು ಕಳ್ಸಿದೀವಿ, ಆದ್ರೆ ನೀವೇ ಅವಳನ್ನ ಸರಿಯಾಗಿ ನೋಡ್ಕೊಂಡಿಲ್ಲ. ಈಗ ಮತ್ತೆ ಕಳ್ಸಿ ಅವಳಿಗೇನಾದ್ರೂ ಅನಾಹುತ ಆದ್ರೆ? ಏನೋ ಅನಾಹುತ ಮಾಡಿದ್ದು ನಾವಲ್ಲ, ನಿಮ್ಮ ಮಗಳು ಅಳಿಯ. ಖುಷಿ ನಮ್ಮ ಮನೇಲಿ ಚೆನ್ನಾಗೇ ಇದ್ಲು. ಏನೋ ಸ್ವಲ್ಪ ನೀರು ಅದು ಇದು ಹೆಚ್ಚು ಕಮ್ಮಿಯಾಗಿ ಜ್ವರ ಬಂದಿತ್ತು. ಹಾಗಂತ ಡಾಕ್ಟ್ರಿಗೆ ನಾವು ತೋರಿಸಿದ್ವಿ. ನಿಮ್ಮ ಮಗಳು ಹಳೆ ಬಂದು ಏನು ಮಾಡಿದ್ರು? ನಮ್ಮ ಜೊತೆ ಜಗಳ ಮಾಡಿ ಖುಷಿನ ಕರ್ಕೊಂಡು ಹೋದ್ರು. ಖುಷಿನ ಕರ್ಕೊಂಡೋಗಿ ಜೊತೆಗೆ ಇಟ್ಕೊಂಡ್ರ? ಇಲ್ಲ, ಇಲ್ಲಿ ಬಿಟ್ಟಿದ್ದಾರೆ. ನಾವೆಲ್ಲ ಇರಬೇಕಿದ್ರೆ ಅವಳು ಯಾಕೆ ಅನಾಥ ಥರ ಇಲ್ಲಿ ಇರಬೇಕು? ನೋಡಿ, ಈ ಮಾತನ್ನ ವಾಪಸ್ ತಗೊಳ್ಳಿ. ಖುಷಿ ಇಲ್ಲಿ ಯಾವತ್ತೂ ಅನಾಥ ತರ ಇಲ್ಲ. ಭಾವನಾ ಇಲ್ಲಿ ಇಲ್ದೇ ಇರ್ಬೋದು, ಆದ್ರೆ ನಾವೆಲ್ಲರೂ ಇದ್ದೀವಿ. ಖುಷಿನ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ನೋಡಿಪ್ಪ, ನಾವ್ ಅವಳನ್ನ ಯಾವತ್ತೂ ಬೇರೆಯವ್ರ ಮಗಳು ಅನ್ನೋ ಹಾಗೆ ನೋಡ್ಕೊಂಡಿಲ್ಲ. ನಮ್ಮನೆ ಮಗಳು ಅನ್ನೋ ತರ ನೋಡ್ಕೊಂಡಿದೀವಿ. ಅದೇ ಬೇಡ ಅಂತಿರೋದು. ಮಗುನ ನೀವು ನೋಡ್ಕೊಂಡಿದ್ದು ಸಾಕು, ನಮ್ಮ ಜೊತೆ ಕಳಿಸ್ಕೊಡಿ. ಇನ್ಮೇಲೆ ನಾವು ನೋಡ್ಕೋತೀವಿ. ಇಲ್ಲ ಅಭಿಶಂಕರ್, ಖುಷಿ ಮನೇಲಿ ಇಲ್ದೆ ಹೋದ್ರೆ ನಮ್ಗೆಲ್ಲ ಏನೋ ಕಳ್ಕೊಂಡ್ ಹಾಗಾಗತ್ತೆ. ಅವಳನ್ನ ನಾವೆಲ್ಲೂ ಕಳಿಸಲ್ಲ, ಅವಳು ಇಲ್ಲೇ ಇರ್ತಾಳೆ. ಮಗು ಇಲ್ಲದೆ ಹೋದ್ರೆ ನಿಮ್ಗೆ ಹೇಗೆ ಬೇಜಾರಾಗುತ್ತೋ ಹಾಗೆ ನಮಗೂ ಬೇಜಾರಾಗುತ್ತೆ. ಅಷ್ಟಕ್ಕೂ ನೀವು ಹೊರಗಿನವರು, ನಮಗೆ ಸ್ವಂತದವಳು.
ಅವಳ ಯೋಗಕ್ಷೇಮನ ನಾವೇ ನೋಡ್ಕೋಬೇಕು. ನೋಡಿ, ಒಳ್ಳೆಯ ಮಾತಲ್ಲಿ ಹೇಳ್ತಾ ಇದ್ದೀನಿ, ಅವಳನ್ನ ಕಳಿಸ್ಕೊಡಿ. ನಾನು ಕೂಡ ಒಳ್ಳೆ ಮಾತಲ್ಲೇ ಹೇಳ್ತಾ ಇದ್ದೀನಿ ರವಿಶಂಕರ್. ಖುಷಿನ ನಿಮ್ ಜೊತೆ ಕಳಿಸ್ಕೊಡಲ್ಲ. ಅವಳು ಈ ಮನೆ ಮಗಳು, ಇಲ್ಲೇ ಇರ್ತಾಳೆ.